ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳಾಗಿತ್ತು ವೀಡಿಯೋ ಮಾಡಿ. ಸೊ 3-4 ತಿಂಗಳೇ ಆಗಿತ್ತು. ಸೊ ಕಾರಣಗಳಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಗ್ಯಾಪ್ ಬಂತು. ಇನ್ಮೇಲೆ ಗ್ಯಾಪ್ ಕೊಡ್ತಿರೋ ವೀಡಿಯೋ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನಾನು ಲಾಸ್ಟ್ 1 ಮಂತಿಂದ ವೀಡಿಯೋ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಆಗಲಿಲ್ಲ. ಇವತ್ತು ಫೈನಲಾಗಿ ನಾನು ವೀಡಿಯೋ ಮಾಡಲೇಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ವಿಷಯ, ರಿಪೀಟೆಡ್ ಕಂಟೆಂಟು ಲೈಕ್ ಮಾಡಿದ್ದನ್ನೇ ಮಾಡೋಕ್ಕಂತೂ ಆಗೋಲ್ಲ. ಸೊ ಡೈಲಿ ಅದೇ ರೊಟೀನ್ ಲೈಫ್ ಇರುತ್ತೆ. ಸೊ ಬೆಳಗ್ಗೆ ಎದ್ದೇಳಿದ್ವಾ, ರೆಡಿ ಆದ್ವಾ, ಡ್ಯೂಟಿಗೆ ಹೋಗಿ ಕೆಲಸಕ್ಕೆ ಹೋದ್ವಾ, ತಿರ್ಗಿ ಮತ್ತೆ ಮುಗಿಸ್ಕೊಂಬಂದ್ವಾ, ಸಂಜೆ ಒಂದು ಸ್ವಲ್ಪ ಮಗು ಜೊತೆ ಆಟ ಆಡಿದ್ವಾ, ಸೊ ಟಿ ವಿ ನೋಡಿದ್ವಾ, ಸೊ ಮಲ್ಕೊಂಡ್ವಾ, ತಿರ್ಗಿ ಅದೇ ಸೇಮ್ ಇರುತ್ತೆ. ಸೊ ಸೇಮ್ ರೊಟೀನ್ ಮಾಡೋಕ್ಕಂತೂ ಆಗೋಲ್ಲ. ಸೊ ಒಂದಿನ ನೋಡ್ಬೋದು, 2 ದಿನ ನೋಡ್ಬೋದು, 3ನೇ ದಿನ ನೋಡೋಕ್ಕಂತೂ ಆಗೋಲ್ಲ. ಸೊ ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡ್ಬೋದು, ಯಾವ ಥರ ಮಾಡ್ಬೋದು ಅಂತೇಳಿ ಥಿಂಕ್ ಮಾಡಿ ಯೋಚನೆ ಮಾಡಿ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತಂದರೆ ಅದು ಲೈಕ್ ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ಅನುಭವ. ಸೊ ಪ್ರತಿಯೊಂದರಲ್ಲಾಗಲಿ, ಪರ್ಸ್ನಲ್ ಆಗಲಿ, ಪ್ರೊಫೆಷ್ನಲ್ ಆಗಲಿ, ಏನೇ ಒಂದಾಗಲಿ, ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಯಾವ ಥರ ಅಂತಂದರೆ ಲೈಕ್ ನಾನು ಯಾವ ಥರ ಮಿಸ್ಟೇಕ್ ಮಾಡಿದೆ, ಸೊ ನಾನೆಲ್ಲ ಯಾವ ಥರ ಹಿಡಿದಿದ್ದೀನಿ, ಯಾವ ಥರ ತಪ್ಪು ಮಾಡಿದ್ದೀನಿ, ಸೊ ಆ ಥರ ಎಲ್ಲ ಒಂದು ಸ್ವಲ್ಪ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಾದರೂ ನನ್ನ ವೀಡಿಯೋ ನೋಡೋದ್ರಿಂದ ಯಾರಾದ್ರೂ ಒಬ್ರಿಗೆ ಇಲ್ಲ ಇಬ್ಬರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಬ್ರಿಗಾದ್ರೂ ಕೂಡ ನಾನು ಈ ಥರ ವೀಡಿಯೋಸ್ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ಸೊ ಐ ಹೋಪ್ ಅಂದ್ಕೊಂಡಿದ್ದೀನಿ ಆಗುತ್ತೆ ಅಂಥೇಳಿ. ಸೊ ಮತ್ತು ಡೈಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಚಿಕ್ಕ ಮಿನಿ ಲಾಕ್ಸ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಅರ್ಲಿ ಮಾರ್ನಿಂಗ್ ಇದ್ದೀನಿ. ಸೊ 5 ಗಂಟೆಗೆಲ್ಲ ಎದ್ದೇಳಿದೆ. ಸೊ ಬೇಗ ಎದ್ದೇಳಿ ಏನಾದರೂ ಮಾಡೋಣ ತಿರ್ಗಿ ಮತ್ತೆ ನನಗೆ ಎದ್ದೇಳಿಲ್ಲ ಅಂದರೆ ತಿರ್ಗಿ ಮತ್ತೆ ಅದೇ ಸೇಮ್ ಕೆಲಸಕ್ಕೆ ರೆಡಿಯಾಗಿ ಹೋಗ್ಬೇಕಾಗುತ್ತೆ, ತಿರ್ಗಿ ಅದೆಲ್ಲ ಮಾಡೋಕ್ಕಾಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಎದ್ದೇಳಿದ್ರೆ ಟೈಮ್ ಸಿಗುತ್ತೆ ಅಂತೇಳಿ ಮಾಡಿದ್ದೀನಿ. ಸೊ ಏನಪ್ಪ ಇವತ್ತಿನ ವಿಷಯ ಕಂಟೆಂಟ್ ಅಂತಂದರೆ, ಸೊ ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಫಸ್ಟ್ ನಾವೇನು ಮಾಡಬೇಕು. ಸೊ ಅವರು ಇವರು ಹೇಳೋ ಪ್ರಕಾರ ಜೀವನದಲ್ಲಿ ಮುಂದೆ ಬರಬೇಕು ಅಂತಂದರೆ ಲೈಕ್ ಬೆಳಗಿನ ಜಾವ ಬೇಗ ಎದ್ದೇಳಬೇಕು ಅಂತ ಹೇಳ್ತಾರೆ. ಸೊ 5 PM 5 ಗಂಟೆಗೆಲ್ಲ ಎದ್ದೇಳಬೇಕು ಅಂತ ಹೇಳ್ತಾರೆ. ಸೊ ಬೇಗ ಎದ್ದೇಳಿದ್ರೆ ನಮಗೊಂದು ಅದು ಪ್ರಾಕ್ಟಿಕಲಿಗೆ ಓಕೆನೆ. ಸೊ ಬೇಗ ಎದ್ದೇಳೋದಲ್ಲ, ಬೇಗ ಎದ್ದೇಳಿದ್ರೆ ಸರ್ ನಮಗೊಂದು ಐಡಿಯಾಸ್ ಬರುತ್ತೆ, ಯಾವ ಥರ ಮಾಡ್ಬೋದು ಅಂತೇಳಿ. ಸ್ವಲ್ಪ ಟೈಮ್ ಸಿಗುತ್ತೆ, ಫ್ರೀ ಸಿಗುತ್ತೆ. ಸೊ ಥಿಂಕ್ ಮಾಡ್ಬೋದು ನಾವು. ಸೊ ನಾವು ಮಾರ್ನಿಂಗ್ ಜಾವ ಈ ವಾಕೆಲ್ಲ ಮಾಡಿದಾಗ ಈ ಫ್ರೆಶ್ ಏರಲ್ಲಿ, ಫ್ರೆಶ್ ಇದರಲ್ಲಿ ವಾತಾವರಣದಲ್ಲಿ ಸ್ವಲ್ಪ ನಮಗೂ ಒಂಥರ ಥಿಂಕ್ ಮಾಡಿದಾಗ ಯೋಚನೆ ಆಗುತ್ತೆ. ನಮ್ಗೆ ಯೋಚನೆ ಮಾಡಿದಾಗ ಸೊ ಯಾವ ಥರ ಮಾಡ್ಬೋದು ಏನು. ಸೊ ಮೈಂಡೆಲ್ಲ ಫ್ರೆಶ್ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಇರುತ್ತೆ, ಕಾನ್ಫಿಡೆಂಟ್ ಆಗಿರ್ತೀವಿ. ಪ್ಲಸ್ ಏನು ಮಾಡ್ಬೋದು, ಯಾವ ಥರ ಮಾಡ್ಬೋದು ಅಂತೆಲ್ಲ ನಮಗೊಂದು ಐಡಿಯಾಸ್ ಬರುತ್ತೆ, ಯೋಚನೆ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಪ್ಲಸ್ ಇನ್ನೊಂದಪ್ಪ ಸೆಕೆಂಡ್ ಒನ್ನು ಪೇಷನ್ಸ್ ಇರಲೇಬೇಕು. ಸೊ ಅಫ್ಕೋರ್ಸ್ ಪೇಷನ್ಸ್ ಇದೇ ಇರಬೇಕು. ತಾಳಿದವನು ಬಾಳಿದವನು ಅಂತೇಳಿ ಗಾದೆ ಮಾತಿದೆ, ಕೇಳಿದ್ದೀವಿ ನಾವು. ಮತ್ತು ಮೂರನೇದು ಅಂತಂದರೆ ಯಾವುದೇ ಒಂದು ನಾವು ಕೆಲಸ ಮಾಡೋದು ಅರ್ಧದಲ್ಲೇ ಬಿಡಬಾರ್ದು. ಸೊ ಅರ್ಧದಲ್ಲೇ ನಾವು ಸ್ಟಾಪ್ ಮಾಡಬಾರ್ದು. ಸೊ ಅದು ಏನೇ ಕೆಲಸ ಆಗಲಿ ಏನೇ ಆಗಲಿ ನಮ್ಮ ಕರೆಕ್ಟಾಗಿ ನಮ್ಮ ನಿಯತ್ತಾಗಿ ನಾವು ಕೆಲಸ ಮಾಡ್ಕೊಂಡು ಹೋದರೆ, ನಮ್ಮ ಪ್ರಯತ್ನ ನಾವು ಪಟ್ಟರೆ ಫಲ ಅನ್ನೋದು ಸಿಗುತ್ತೆ. ಸೊ ಇವತ್ತಲ್ಲಿ ನಾಳೆ ಸೊ ಫಲ ಸಿಗೋದು ಒಂದು ಅಡಿಯಲ್ಲಿ ಲೇಟ್ ಆಗ್ಬೋದು, ಸಿಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಈ 3 ರೂಲ್ಸ್ನ ಫಾಲೋ ಮಾಡೋಣ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲಸ್ ಅದ್ರ ಜೊತೆಲಿ ಒಂದು 1/2 hour ಡೈಲಿ ಲೈಕ್ ಎಕ್ಸಸೈಸಸ್ಸು, ವಾಕಿಂಗು, ಸೊ ಲೈಕ್ ಆ ಥರ ಒಂಥರ ಮೈಗೆ ಒಂದು ಸ್ವಲ್ಪ ಇದು ಮಾಡಿದ್ರೆ ಒಂದು ಸ್ವಲ್ಪ ನಮಗೂ ಆ್ಯಕ್ಟಿವ್ನೆಸ್ ಇರುತ್ತೆ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಈ ಥರ ಎಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈ ಡೈಲಿ ಈ ಥರ ಮಿಸ್ ಮಾಡ್ಬಾರ್ದು ಈ 4 ಇದನ್ನು ಅಂತೇಳಿ. ಸೊ ನಾನು ತುಂಬ ಲೈಫಲ್ಲಿ ಸೋತಿದ್ದೀನಿ. ಲೈಫಲ್ಲಿ ಒಂದಲ್ಲ ಒಂದು ದಿನ ನಾನು ಗೆದ್ದಾಗ ಹೇಳ್ತೀನಿ. ಇವತ್ತೆಲ್ಲ ನಾಳೆ ನಾನು ಕಾನ್ಫಿಡೆನ್ಸ್ ಇದೆ, ಛಲ ಇದೆ. ಸೊ ಏನಾದರೂ ಒಂದು ಮಾಡಬೇಕು, ಹೀಗೆ ಇದ್ರೆ ಆಗಲ್ಲ, ಮುಂದೆ ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಡಿಸೈಡ್ ಆಗಿದ್ದೀನಿ. ಸೊ ಏನಾದರೂ ಒಂದು ಮಾಡೋಣ ಅಂತೇಳಿ, ಅದಕ್ಕೆ ಏನಾದರೂ ಮಾಡಲೇಬೇಕು. ಸೊ ಮಾಡಲಿಲ್ಲ ಅಂದರೆ ಆಗಲ್ಲ. ಲೈಫ್ ಓಡ್ತಾ ಇರುತ್ತಲ್ಲ, ಸೊ ಅದ್ರ ಜೊತೆಲಿ ನಾವು ಓಡ್ತಾ ಇರಬೇಕು, ಆಗಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಯಾರೆಲ್ಲ ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಗೈಸ್. ಮತ್ತು ಯಾವ ಥರ ಅದೇ ಮಿನಿ ಲಾಗ್ಸ್, ಚಿಕ್ಕ ಲಾಗ್ಸ್ 1 minute ಆಗಿರ್ಬೋದು, 2 minutes ಆಗ್ಬೋದು, ಮಿನಿ ಲಾಗ್ಸ್ ನನಗಾದಂಥ ಅನುಭವ, ನನಗಾದಂಥ ಇದು ನಿಮ್ಮ ಹತ್ರ ಶೇರ್ ಮಾಡ್ಕೊತ ಹೋಗ್ತೀನಿ. ಸೊ ಏನಾದರೂ ಸಜೆಷನ್ ಕೊಡೋಂಗಿದ್ರೆ ಕೊಡ್ಬೋದು. ಸೊ ಕಮೆಂಟ್ ಮಾಡ್ಬೋದು, ಏನು ಮಾಡ್ಬೋದು, ಆ ಥರ ಮಾಡ್ಬೋದು ಹೇಳಿ. ಸೊ ಖಂಡಿತ ಅದನ್ನು ಫಾಲೋ ಮಾಡಿ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್.